Audio Jungle. Audio Jungle. ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡೋಣ, ಬನ್ನಿ ಹೇಗೆ ಮಾಡೋದು ನೋಡೋಣ. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡೋಣ. ನೋಡಿ, ಇಲ್ಲಿ ನಾನು ಒಂದು 1/4 kg ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ. ಒಂದು ಆಲೂಗೆಡ್ಡೆ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಅರ್ಧ ಹೋಳು ತೆಂಗಿನಕಾಯಿ ಚಿಕ್ಕದಿದು, ಇದನ್ನು ತುರಿದಿಟ್ಕೊತೀನಿ. ತುರಿದು ಒಂದೇ ಒಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು ಕಿತ್ತಿಟ್ಟಿದ್ದೀನಿ. ನೋಡಿ, ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ. ಒಂದು 4 ಇಕ್ಕಳು ಬೆಳ್ಳುಳ್ಳಿನ ಗೆಜ್ಜಿಟ್ಟಿದ್ದೀನಿ. 1 ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ. ನೀವು ಖಾರದ ಪುಡಿ ಹಾಕಿಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು. 2 ಹಾಕ್ಬಾರ್ದು, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ. ಮಾಮೂಲಿ ಬೆಳ್ಳುಳ್ಳಿ, ಟೊಮೊಟೊ ಇದೆಲ್ಲ ಮಾಮೂಲಿ ಹಾಕಬೇಕು. ನೋಡಿ, ಇಷ್ಟು ಪದಾರ್ಥ ಸಾಕಿದಕ್ಕೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ತೊಳೆದಿಟ್ಕೊಂಡಿದ್ದೀನಿ. ಇದೊಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಕಟ್ ಮಾಡುವಾಗಲೇ ನಾನು ತೊಳೆದಿಟ್ಟಿದ್ದೆ. ಆಲೂಗೆಡ್ಡೆನೂ ಅಷ್ಟೇ ತೊಳೆದು ಕಟ್ ಮಾಡಿದ್ದೆ. ನೀರಿಗೆ ಹಾಕಿ ಇಟ್ಟೋಣ. ಇದು ತೆಗೆದಿಟ್ಟೋಣ. ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡು, ನೋಡಿ, ನಾನು ಕಾಯಿ ಕೂಡ ತುರ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕೋಣ. ಸುಮ್ಮನೆ ಒಂದೇ ಒಂದು ರೌಂಡು, ಸ್ವಲ್ಪ ಪುಡಿ ಪುಡಿ ಆಗೋಕ್ಕೋಸ್ಕರ. ನೋಡಿ, ಈಗ ತರ್ತರಿಯಾಗಿ ಅಷ್ಟೇ ರುಬ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ, ಒಂದು 2 ಸ್ಪೂನು. ಟೊಮೊಟೊ ಯಾಕೆ ಜಾಸ್ತಿ ತಗೊಂಡಿಲ್ಲ ಅಂದರೆ ತೊಂಡೆಕಾಯಿನೇ ಹುಳಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ನೋಡಿ, ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆನೇ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೆ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಹಾಕಬೇಕು. ನೋಡಿ, ಇದಕ್ಕೇ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೊಂಚೂರು ಫ್ರೈ ಆಗಲಿ, ಚೆನ್ನಾಗಿರುತ್ತೆ, ಹಸಿ ವಾಸನೆ ಹೋದರೆ. ನೋಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಚೂರು ಬೇಯಲಿ ಅದರಲ್ಲಿ. ನೋಡಿ, ಅದೆಲ್ಲ ಫ್ರೈ ಆಗಿದೆ. ನಾನು ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಮಂಗಳೂರು ಕಡೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಧನಿಯಾ ಎಲ್ಲ ಹುರಿದ್ಬಿಟ್ಟು ಸ್ವಲ್ಪ ರುಬ್ಬಿ ಹಾಕ್ತಾರೆ. ಅದೂ ಕೂಡ ಚೆನ್ನಾಗಿರುತ್ತೆ, ಸುಕ್ಕ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಬಿರ್ತಾರೆ. ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಆಲೂಗೆಡ್ಡೆ ಹಾಕಿದ್ರೆ ಒಂದು. ಆ ಕಡೆ ಎಲ್ಲ ಅವಾಗವಾಗ ಪುಡಿ ಮಾಡಿ ಮಾಡ್ತಾರೆ, ಮಂಗಳೂರು ಸೈಡೆಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ. ಅವ್ರ ಊಟ ನೋಡಿ ತುಂಬಾ ರುಚಿಯಾಗಿರುತ್ತೆ. ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಅವಾಗವಾಗ ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡಿ ಅವರು ರುಬ್ಬೋದು. ನಮ್ಮ ಥರ ಖಾರ ಪುಡಿ ಮಾಡಿ ಇಟ್ಕೊಳ್ಳಲ್ಲ. ನಾವು ವರ್ಷ 6 ತಿಂಗಳಿಗೆ ಮಾಡಿರ್ತೀವಿ. ಅದು ಕಲರ್ ಚೇಂಜ್ ಆಗಿ ಮತ್ತು ಅದರದ್ದು ಕಲರ್ ಪೌಡ್ರ್ ಪರಿಮಳನೂ ಇರಲ್ಲ, ಮತ್ತು ಊಟದ ರುಚಿನೂ ಇರಲ್ಲ. ತುಂಬ ಒಂದೊಂದು ವರ್ಷಕ್ಕೆಲ್ಲ ಮಾಡ್ತಾರೆ, ಚೆನ್ನಾಗಿರಲ್ಲ ಅದು ಪೌಡ್ರು. ಕಲರ್ ಚೇಂಜ್ ಆಗುತ್ತೆ. ನೋಡಿರಿ, ಲಾಸ್ಟಲ್ಲಿ ನೋಡಿ, ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ತುರಿ ತರ್ತರಿಯಾಗಿ ರುಬ್ಕೋಬೇಕಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಇದು ಕೂಡ ಸುಕ್ಕ ಥರನೇ ಕಾಣಿಸ್ತಾ ಇದೆ. ಬೇಯೋದಕ್ಕೋಸ್ಕರ ನೀರು ಹಾಕಲೇಬೇಕು. ನೋಡಿ, ಹಂಗೆ ಮಾಡಿದ್ರೆ ಸುಕ್ಕ ಆಗುತ್ತೆ. ಬೇಯಿಸ್ಬಿಟ್ಟು ನೀರು ಚೆಲ್ಲಿ ಮಾಡ್ತಾರಲ್ಲ, ಹಂಗೆ ಸುಕ್ಕ ಮಾಡ್ಬೋದು. ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ವಿಷಲ ಬಂದರೆ ಸಾಕಿದೆ, ಬೆಂದಿರುತ್ತೆ.
ವಿಷಲ್ ಆಗಿದೆ. ಇದು ಗ್ಯಾಸ್ ಬಂದ್ ಮಾಡ್ತೀನಿ. ನೋಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲೂಗೆಡ್ಡೆ ಹಾಕಿ ಮಾಡಿರಲ್ಲ, ಬರೀ ತೊಂಡೆಕಾಯಲ್ಲಿ ಮಾಡಿರ್ತಾರೆ. ತೊಂಡೆಕಾಯಿ ಸುಕ್ಕನ ಈ ಥರ ಮಾಡಿ ಒಂದ್ಸಲ ಚೆನ್ನಾಗಿರುತ್ತೆ. ಒಂದು ಬಟ್ಲಿಗೆ ತೆಗಿಯೋಣ. ನೋಡಿ ನಾನು ಒಂದು ಪ್ಲೇಟಿಗೆ ತೆಗೆದಿದ್ದೀನಿ. ಇದ್ರ ಜೊತೆ ಚಪಾತಿ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಚಪಾತಿ ಜೊತೆ ನೋಡೋಣ. ನಾನು ಚಪಾತಿ ಮಾಡಿದ್ದೆ. ನೋಡಿ ತುಂಬಾ ಚೆನ್ನಾಗಿದೆ ಚಪಾತಿ ಜೊತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಎಲ್ಲರೂ ಮನೇಲಿ ಮಾಡಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ. ನಾನು ಹೀಗೆ ಹೊಸ ಹೊಸ ಅಡುಗೆ ಹಾಕ್ತಾಯಿರ್ತೀನಿ. ಇದೇನು ನಾನು ಮೊಬೈಲಲ್ಲಿ ನೋಡಿ ಮಾಡಿರೋದಲ್ಲ. ಈ ಪಲ್ಯ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ಈ ಥರ ಪಲ್ಯನ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕೋದಾದರೆ ಧನಿಯಾ ಪುಡಿ, ಖಾರದ ಪುಡಿ ಹಾಕೋದು ಬೇಡ. ಹಾಗೇ ಮಾಡಿ. ಇದು ತೊಂಡೆಕಾಯಿ ಸುಕ್ಕ ಮಾಡಿರ್ತಾರೆ ಎಲ್ಲ ಕಡೆ, ಮದುವೆ ಕಡೆ ಎಲ್ಲ, ಮದುವೆ ಮನೇಲೆಲ್ಲ ತಿಂದಿರ್ತೀರ. ಈ ಥರ ಆಲೂಗೆಡ್ಡೆ ಹಾಕಿ ಒಂದು ಮಾಡಿ ಚೆನ್ನಾಗಿರುತ್ತೆ ತುಂಬಾ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.